ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ GSN ಮೈಸೂರಿನಿಂದ. ಈ ದಿನದ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ, ಕೆಲವಾರು ವಿಚಾರಗಳನ್ನು ನಾವು ಗಮನಿಸಿದಾಗ ಅತ್ಯಂತ ಸೂಕ್ಷ್ಮ ಹಾಗೂ ಸಾರ್ವಜನಿಕವಾದ ವಿಚಾರವಾದರೂ ಕೂಡ ಸಾರ್ವಜನಿಕರಲ್ಲಿ ಧ್ವನಿ ಎತ್ತಲಾಗದ ವಿಚಾರಗಳೆಂದರೆ ತಪ್ಪಾಗಲಾರದು. ಹಲವರ ಪಾಲಿಗೆ ಸಹಿಸಿಕೊಳ್ಳಲಾಗದಂತಹ ಕಠೋರ ಅಂಶವಾಗಿ ಹೊರಹೊಮ್ಮಿದೆ, ನಮ್ಮ ಮುಂದೆ ಚಾಲ್ತಿಯಲ್ಲಿದೆ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಭಾರತದ ಇತಿಹಾಸದಲ್ಲಿ ಹಿಂದೂಸ್ತಾನ, ಹಿಂದೂಗಳಿಗೆ ಪ್ರಾಮುಖ್ಯತೆ, ಹಿಂದುತ್ವ ಹೀಗೆ ಹಲವಾರು ಅಂಶಗಳು ಇಂದು ಚಾಲ್ತಿಯಲ್ಲಿರುವುದನ್ನು ನಾವು ಕಾಣುತ್ತೇವೆ. ಯಾವುದೇ ಒಂದು ಸಂಘಟನೆ ಅಥವಾ ಯಾವ ವ್ಯಕ್ತಿಯ ವಿರುದ್ಧವಾಗಲಿ ಅಥವಾ ಪರವಾಗಲಿ ನಾವು ಮಾತನಾಡಲು ಬಯಸುವುದಿಲ್ಲ. ಅದು ನಾವು ಹಿಂದಿನ ಸಂಚಿಕೆಯಲ್ಲಿಯೂ ಸಹ ತಿಳಿಸಿದ್ದೇವೆ. ಈ ದಿನದ ವಿಚಾರ ಹಿಂದೂಯಿಸಮ್ ವರ್ಸಸ್ ಕ್ಯಾಸ್ಟಿಸಮ್. ಹಲವಾರು ವ್ಯಕ್ತಿಗಳು ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಅಥವಾ ಧರ್ಮಾಧಾರಿತ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಎಂಬ ನಿಲುವಿನೊಂದಿಗೆ ನಮ್ಮ ಮುಂದೆ ಸಾರ್ವಜನಿಕವಾಗಿ ಸಮಾಜದಲ್ಲಿ ತಮ್ಮದೇ ಆದ ರೀತಿಯ ಪ್ರಭಾವವನ್ನು ಬೀರುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಅದು ನಮಗೆಲ್ಲರಿಗೂ ತಿಳಿದಿರುವಂತಹ ಸತ್ಯವೇ ಆಗಿದೆ. ಒಬ್ಬ ಪ್ರಾಮಾಣಿಕ ಹಿಂದೂವಾಗಿ ಹಿಂದೂ ಧರ್ಮದ ಏಳಿಗೆಗಾಗಿ ಶ್ರಮಿಸುವುದರಲ್ಲಿ ತಪ್ಪಿಲ್ಲ. ಶ್ರಮಿಸಬೇಕಾಗಿರುವುದು ಎಲ್ಲರ ಕರ್ತವ್ಯವೂ ಆಗಿದೆ. ಎಲ್ಲರ ಕರ್ತವ್ಯ ಎಂದು ನಾವು ಹೇಳ್ತಾ ಇದ್ದೀವಿ. ಯಾಕೆಂದರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ನಮಗೆ ಕಂಡುಬರುವಂತಹ ಅಂಶ ಇಷ್ಟೇ: ಹಿಂದುತ್ವ ಎಂಬುದನ್ನು ಕೆಲವೊಂದು ವ್ಯಕ್ತಿಗಳು ಅಥವಾ ಕೆಲವೊಂದು ಗುಂಪು, ಕೆಲ ಪ್ರದೇಶಗಳಿಗಷ್ಟೇ ಮೀಸಲಾಗಿರಿಸುವಂತಹ ಪ್ರಯತ್ನವನ್ನು ಸಾರ್ವಜನಿಕವಾಗಿ ಎಲ್ಲ ಮಾಧ್ಯಮಗಳ ಮುಖಾಂತರ ಅಥವಾ ಯಾವುದೋ ಒಂದು ವ್ಯಕ್ತಿಗಳ ಮುಖಾಂತರ ನಾವು ಕಂಡಿದ್ದೇವೆ. ಹಿಂದುತ್ವ ಕೆಲ ವ್ಯಕ್ತಿಗಳಿಗಷ್ಟೇ ಮೀಸಲಾಗಿ ಇರುವಂತಹ ವಿಚಾರವೇ. ಹಿಂದುತ್ವ ಯಾವುದೋ ಒಂದು ನಿರ್ದಿಷ್ಟ ಅಥವಾ ಒಂದಷ್ಟು ವರ್ಗಗಳಿಗೆ ಸೀಮಿತಪಡಲ್ಪಟ್ಟಂತಹ ವಿಷಯವೇ ಎಂಬ ಪ್ರಶ್ನೆಯೊಂದಿಗೆ ನಿಮ್ಮ ಮುಂದಿದ್ದೇವೆ. ದಯಮಾಡಿ ಅನ್ಯಥಾ ಭಾವಿಸಬೇಡಿ. ವಿಚಾರ ಬಹಳ ಸೂಕ್ಷ್ಮವಾಗಿದೆ. ನಾವು ಹೇಳುತ್ತಿರುವ ವಿಚಾರದಲ್ಲಿ ಯಾವ ವಿಚಾರವನ್ನು ನೀವು ಪರಿಗಣಿಸಬೇಕು ಎಂಬುದು ಬಹಳ ಮುಖ್ಯವಾಗುತ್ತದೆ. ಹಿಂದುತ್ವವನ್ನು ನಿಜವಾಗಿಯೂ ಬೆಳೆಸುವಂತಹ ಅಥವಾ ಹಿಂದುತ್ವವಾದಿಗಳು ಎಂದು ಅನ್ನಿಸಿಕೊಳ್ಳುವಂತಹ ಜನರು ಆ ಹಿಂದೂ ಧರ್ಮದ ಎಲ್ಲ ಜಾತಿಗಳಿಂದ ಅಥವಾ ವರ್ಗಗಳಿಂದ ಬಂದವರೇ? ಈ ಒಂದು ಪ್ರಶ್ನೆಗೆ ನಿಮ್ಮಿಂದ ಉತ್ತರವನ್ನು ನಾವು ಕಮೆಂಟ್ ಬಾಕ್ಸ್ನಲ್ಲಿ ನಿರೀಕ್ಷಿಸ್ತೇವೆ. ಯಾಕೆಂದರೆ ಇತ್ತೀಚಿನ ಬೆಳವಣಿಗೆಗಳು ಗಮನದಲ್ಲಿಟ್ಟುಕೊಂಡಾಗ ಹಿಂದುತ್ವದ ವಾದಿಗಳು ಎಂದು ನಿಂತವರು ಬಹಳಷ್ಟು ಮಂದಿ ಮೇಲ್ವರ್ಗದವರೇ ಆಗಿದ್ದಾರೆ. ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಳ್ಳಿ, ಹಿಂದುತ್ವ ಹೋರಾಟದ ಲಾಭವನ್ನು ಪಡೆದುಕೊಳ್ಳುತ್ತಿರುವವರು ಯಾರು? ಅದನ್ನು ಸಮಾಜದ, ಅದು ಹಿಂದೂ ಧರ್ಮದ ಕಟ್ಟಕಡೆಯ ವರ್ಗಕ್ಕೆ ಸೇರಿದ ವ್ಯಕ್ತಿ ಪಡೆದುಕೊಳ್ತಾ ಇದ್ದಾನೆಯೇ, ಅಥವಾ ಹಿಂದೂ ಧರ್ಮದಲ್ಲಿ ಉನ್ನತ ಮಟ್ಟದಲ್ಲಿ ಅಥವಾ ಬಹಳ ಪ್ರಮುಖ ಮಟ್ಟದಲ್ಲಿ ಇರುವಂತಹ ವರ್ಗದವರು ಪಡೆದುಕೊಳ್ಳುತ್ತಿದ್ದಾರೆ? OBC ಜನರಲ್ ಮೆರಿಟ್, ನಾವು ಇಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಸೆಕ್ಯುಲಾರಿಸಮ್ ವರ್ಸಸ್ ಸೋಷಿಯಲ್ ಜಸ್ಟಿಸ್. ಅದೇ ತರಹ ಹಿಂದೂಯಿಸಮ್ ಅಥವಾ ಹಿಂದುತ್ವ, ಹಿಂದೂವಾದಿಗಳು ಎಂಬ ಪಟ್ಟದ ಅಲಂಕಾರವನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಎಷ್ಟು ಜನ ಕೆಳವರ್ಗದವರಿದ್ದಾರೆ ಹಾಗೂ ಹಿಂದುತ್ವದ ಮುಖಾಂತರ ಕೆಳವರ್ಗದಲ್ಲಿ ಇರುವಂತಹ ಜನಗಳ ರಕ್ಷಣೆಗೆ, ಪೋಷಣೆಗೆ ಅಥವಾ ಬೆಳವಣಿಗೆಗೆ ಈ ಹಿಂದುತ್ವ ಎಂಬ ಅಂಶ ಎಷ್ಟರ ಮಟ್ಟಿಗೆ ಸಹಕಾರವನ್ನು ನೀಡುತ್ತಿದೆ ಎಂಬ ಪ್ರಶ್ನೆಯೊಂದಿಗೆ ನಿಮ್ಮ ಮುಂದೆ. ಖಂಡಿತವಾಗಿಯೂ ಬೀಯಿಂಗ್ ಎನ್ ಹಿಂದೂ, supporting Hinduism is our right. It is a basic duty of all Hindu citizens. At the same time, Hinduism cannot be limited to the certain communities or certain areas. Other backward classes people also there. Why can't they are not getting any profit through this Hinduism? Casteism is different.
under Hinduism, casteism is going on. But shall we consider the people who are doing Hinduism are doing casteism? Indirectly, it looks so. ಪರೋಕ್ಷವಾಗಿ ಹಿಂದುತ್ವವಾದಿ ಎಂದು ಅನಿಸಿಕೊಳ್ಳುವಂತಹ ವ್ಯಕ್ತಿಗಳು ಜಾತಿವಾದಿಗಳಾಗಿದ್ದಾರೆ, ಅದು ಧರ್ಮದವಾದಿಗಳಾಗಿಲ್ಲ ಎಂಬುದು ನಮ್ಮ ಅನಿಸಿಕೆಯಾಗಿದೆ. ಧರ್ಮದ ಹೆಸರಿನಲ್ಲಿ ನಾವು ನಡೆಸುವಂತಹ ಭೇದ ಭಾವ ಅಥವಾ ಸೃಷ್ಟಿಸುವಂತಹ ನಕಾರಾತ್ಮಕ ವಾತಾವರಣ ಸಮಾಜದ ಏಳಿಗೆಗೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತದೆ. ಕ್ಯಾಸ್ಟಿಸಮ್ ಅನ್ನೋದು ಸಮಾಜದಲ್ಲಿ ಇರುವಂತಹ ಒಂದು ಪಿಡುಗು, ಖಂಡಿತವಾಗಿಯೂ ಹೌದು. ಆದರೆ ಧರ್ಮದ ಬೆಳವಣಿಗೆಗಾಗಿ ಧರ್ಮದ ಪೋಷಣೆಯನ್ನು ಮಾಡುವಂತಹ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೆಲವರ್ಗದವರಷ್ಟೇ ನಾವು ಧರ್ಮದ ವಾದಿಗಳು, ಧರ್ಮದ ಹೋರಾಟಗಾರರು, ಧರ್ಮ ರಕ್ಷಕರು ಎಂದು ಅನಿಸಿಕೊಂಡರೆ ಆ ಧರ್ಮದಲ್ಲಿ ಇರುವಂತಹ ಇತರ ವರ್ಗದ ಅಥವಾ ಇತರ ಜಾತಿಯ ವ್ಯಕ್ತಿಗಳ ಶ್ರಮಕ್ಕೆ ಫಲವೇನು? ಆ ವ್ಯಕ್ತಿಗಳ ಏಳಿಗೆಗೆ ಹಿಂದುತ್ವದ ಮುಖಾಂತರ ನಾವು ಕೊಡುತ್ತಿರುವಂತಹ ಕೊಡುಗೆಗಳೇನು ಎಂಬ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ವ್ಯಕ್ತಿಗತವಾಗಿ ಹಲವಾರು ಜನ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಸಮಾಜದ ಒಡಕು ಅಥವಾ ಸಮಾಜದಲ್ಲಿ ವ್ಯತ್ಯಾಸವನ್ನು ಸೃಷ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬುದು ನಮ್ಮ ಭಾವನೆ. ಉನ್ನತ ಸ್ಥಾನಮಾನಗಳು ಅಂತ ಬಂದಾಗ ಉನ್ನತ ವರ್ಗದವರಿಗೆ ಮೀಸಲಿಡುವಂತಹದ್ದು ಹಿಂದೂಯಿಸಮ್, ಅಥವಾ ಒಬ್ಬ ಸಂಘಟನೆ ಅಥವಾ ಒಂದು ಸಂಘ ಎಂದು ತೆಗೆದುಕೊಂಡಾಗ ಆ ಒಂದು ಸಂಘಟನೆಯಲ್ಲಿ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಮೇಲ್ವರ್ಗದಿಂದ ಕೆಳವರ್ಗದವರೆಗೆ ಎಲ್ಲರಿಗೂ ಸಮಾನ ಹಕ್ಕನ್ನು ಅಥವಾ ಸಮಾನವಾದ ಪೋಷಣೆಯನ್ನು ನೀಡುವುದು ಹಿಂದೂಯಿಸಮ್. ಹಾಗಾದರೆ ಹಿಂದೂಯಿಸಮ್ನಲ್ಲಿ ಸಮಾನತೆಗೆ ಜಾಗ ಇಲ್ವಾ? ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತವೆ. ಒಬ್ಬ ನಾಯಕನಾಗಿ ನಾನು ನಿಂತುಕೊಳ್ಳಬೇಕು ಎಂದರೆ ಆ ನಾಯಕತ್ವಕ್ಕೆ ನನ್ನಲ್ಲಿರುವಂತಹ ವಿಚಾರಗಳು, ನನ್ನ ಬಳಿ ಇರುವಂತಹ ಶ್ರೇಷ್ಠ ಅಥವಾ ಸೃಜನಶೀಲ ಅಂಶಗಳು ಯಾವುದು, ನನ್ನ ಹಿಂಬಾಲಕರು ಅಥವಾ ನನ್ನ ಅನುಯಾಯಿಗಳಿಗೆ ನಾನು ಕೊಡುವಂತಹ ಕೊಡುಗೆ ಏನು ಎಂಬುದು ಬಹಳ ಮುಖ್ಯವಾಗುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ, ಖಂಡಿತವಾಗಿಯೂ ನಿಜ. ಧರ್ಮ ರಕ್ಷಣೆಯನ್ನು ನಾವು ಮಾಡಬೇಕಾಗುತ್ತದೆ. ಅದು ಒಳ್ಳೆಯ ಕೆಲಸ ಅಂತ ಮಹಾಭಾರತ ಲೆಕ್ಕಾಚಾರದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಆದರೆ ಈಗೇನಾಗ್ತಾ ಇದೆ, ಧರ್ಮ ರಕ್ಷಣೆಗೆ ಅಂತ ನಿಲ್ಲುವವರ ಬಳಿ ಒಳ್ಳೆಯ ಪೊಸಿಷನ್ಗಳಲ್ಲಿ ಇರುವವರು ಉತ್ತಮ ವರ್ಗದವರು, ಕೆಳವರ್ಗದವರಲ್ಲ. ಆದರೂ ಕೂಡ ಎಲ್ಲರೂ ನಾವೇನು ಹೇಳ್ತೀವಿ, ಐ ಆಮ್ ಅ ಹಿಂದೂಯಿಸಮ್ ಫಾಲೋವರ್. ಅಫ್ಕೋರ್ಸ್ ಹಿಂದೂ ಧರ್ಮದಲ್ಲಿರುವಂತಹ ಎಲ್ಲ ಜಾತಿಗಳಿಗೆ ಸಮಾನವಾದಂತಹ ಸ್ಥಾನಮಾನಗಳನ್ನು ನೀಡಿ ಅಂತಹ ಒಂದು ವಿಚಾರಗಳಲ್ಲಿ ಎಲ್ಲರೂ ಸಮಾನಾಗಿ ಪಾಲ್ಗೊಳ್ಳುತ್ತಾರೆ ಎಂಬುದು ನಮ್ಮ ಪ್ರಶ್ನೆ ಅಥವಾ ನಮ್ಮ ಅನಿಸಿಕೆ ಆಗಿದೆ ಸ್ನೇಹಿತರೆ. ಸ್ವಾಭಾವಿಕವಾಗಿ ಶಿಕ್ಷಿತ ವರ್ಗ ಅಥವಾ ಶೈಕ್ಷಣಿಕವಾಗಿ ಮುಂದುವರೆದಂತಹ ಕೆಲ ವರ್ಗಗಳ, ಕೆಲ ವ್ಯಕ್ತಿಗಳ, ಕೆಲ ವಿಚಾರಧಾರೆಗಳಷ್ಟೇ ಚಾಲ್ತಿಗೆ ಬರುತ್ತದೆ. ಸ್ಲಮ್ನಲ್ಲಿ ಇರುವಂತಹ ವ್ಯಕ್ತಿಯಲ್ಲಿಯೂ ಕೂಡ ಅದ್ಭುತವಾದಂತಹ ಪ್ರತಿಭೆ ಇರಬಹುದು. ಆದರೆ ಆ ವ್ಯಕ್ತಿಗೆ ಸೂಕ್ತವಾದ ವೇದಿಕೆ ಸಿಗದೆ ಅದು ಅಲ್ಲಿಯೇ ಉಳಿದಿರುತ್ತದೆ, ಅಲ್ಲಿಯೇ ಅಳಿಸಿ ಹೋಗುತ್ತದೆ. ಪ್ರತಿಭೆಯೇ ಇಲ್ಲದ ಆದರೆ ಪ್ರಭಾವಿ ವರ್ಗದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಸಮಾಜ ಸುಧಾರಕರು, ಸಾಮಾಜಿಕ ಹೋರಾಟಗಾರರು, ಸಾರ್ವಜನಿಕವಾಗಿ ಗುರುತಿಸಲ್ಪಟ್ಟಂತಹ ನಾಯಕರುಗಳಾಗಿದ್ದಾರೆ. ಇದು ನಿಮ್ಮ ಬಳಿ ಇರುವಂತಹ ತೆರೆದ ಸತ್ಯವಾಗಿದೆ. ಆದರೂ ಕೂಡ ಯಾರೂ ಕೂಡ ನಾವು ಮಾತನಾಡೋಕ್ಕಾಗ್ತಾ ಇಲ್ಲ. ದಯಮಾಡಿ ಕ್ಯಾಸ್ಟಿಸಮ್ ಅನ್ನೋದು ಎವಿಲ್ ಅಂತ ಹೇಳ್ತೀವಿ, ಸಾಮಾಜಿಕ ಪಿಡುಗು. ಹಿಂದೂಯಿಸಮ್ ಅಫ್ಕೋರ್ಸ್ ಎಟರ್ನಲ್ ಟ್ರೂತ್. ಅದರಲ್ಲಿ ನನ್ನ ಧರ್ಮ ರಕ್ಷಣೆಗಾಗಿ ಒಬ್ಬ ಹಿಂದೂ ಆಗಿ ನಾನು ನನ್ನ ಧರ್ಮಕ್ಕೆ ಏನು ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ
ಕೇಳುವಂಥವರು ಯಾರು, ಕೇಳುವವರು ಆ ಧರ್ಮದಲ್ಲಿ ಯಾವ ಸ್ಥಾನಮಾನದಲ್ಲಿ ಇದ್ದಾರೆ ಎಂದು ಪರಿಗಣಿಸಿ ಆ ಹೋರಾಟವನ್ನು ಮಾಡುವುದರಿಂದ ಧರ್ಮದ ಎಲ್ಲ ವರ್ಗದವರು ಲಾಭವನ್ನು ಪಡೆದುಕೊಳ್ಳಬಲ್ಲರೆ. ಇಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಂದರೆ ಅಂತಹ ವ್ಯಕ್ತಿಗಳಿಗೆ, ಅಂತಹ ನಾಯಕರುಗಳಿಗೆ ನಾವು ಸದಾ ಬೆಂಬಲವನ್ನು ವ್ಯಕ್ತಪಡಿಸೋಣ ಎಂಬ ಮಾತಿನೊಂದಿಗೆ, ಹಿಂದೂಯಿಸಮ್ ಎಸ್ ರಿಕ್ವೈರ್ಡ್, ಬಟ್ ಅಂಡರ್ ಹಿಂದೂಯಿಸಮ್ ಕೈಂಡ್ಲಿ ಡೋಂಟ್ ಡೂ ಕ್ಯಾಸ್ಟಿಸಮ್. ಹಿಂದುತ್ವ ಬೇಕಾಗಿರುವಂತಹ ಅಂಶ. ಹಿಂದೂ ಪರ ಹೋರಾಟಗಳು ನಡೆಯಬೇಕು, ಆಗಬೇಕು. ಹಿಂದೂ ಧರ್ಮ ಉದ್ಧಾರವೂ ಆಗಬೇಕು. ಆದರೆ ಹಿಂದೂ ಧರ್ಮದ ಹೆಸರಿನಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಆಗಬಾರದು ಎಂಬ ಸ್ಪಷ್ಟ ಸಂದೇಶದೊಂದಿಗೆ hereby we are signing off on the channel Way to Success GS and Mysore by Satish Master. Kindly subscribe the channel if you like the content and stay tuned for the upcoming more sensitive contents which are happening at our society only. Thank you so much.